ಸವಿತಾ, ಹೇ ಸವಿತಾ, ಆರಾಮ ಅನ್ಸೋದಿಲ್ಲೀಗ? ಹ್ಞೂ ರೀ, ಸ್ವಲ್ಪ ಆರಾಮ ಅನ್ಸೋದ್ರಿ. ಏನಾರ ತ್ರಾಸ ಆಗಕತ್ತಿತ್ತಂದ್ರೆ ಹೇಳು, ನಾ ಅದೀನಿ, ಏನು ಅಂಚಕ್ ಹೋಗ್ಬೇಡ. ಇಲ್ರಿ, ಈಗ ಸ್ವಲ್ಪ ಕಡಿಮೆ ಅನ್ಸೋದ್ರಿ. ಸವಿತಾ, ಕರೆ ಹೇಳ, ಆರಾಮ ಅನ್ಸೋದೇನಿಲ್ಲ? ಆರಾಮ ಅನ್ಸೋದು ಕವಿತಾಕ, ಸ್ವಲ್ಪ ಆರಾಮ ಅನ್ಸೋದ. ಸವಿತಾ, ನಂದು ತಪ್ಪಾಗೈತೆ ಸವಿತಾ, ನಂದು ತಪ್ಪಾಗೈತಿ, ನನ್ನ ಕ್ಷಮಿಸಿಬಿಡುವ. ನಾ ಮಾಡಬಾರ್ದಾಗೈತಿ, ಹಿಂಗೆ ತಪ್ಪಾಗೈತೆ ಸವಿತಾ. ಇನ್ನೊಮ್ಮೆ ನಿನ್ನ ತಂಟೆಗೆ ಬರಂಗಿಲ್ಲ, ಇದೊಂದು ಸತಿ ಕ್ಷಮಿಸಿಬಿಡು ಸವಿತಾ. ಸವಿತಾ, ಇದೊಂದು ಸತಿ ನನ್ನ ಸೊಸಿನ ಕ್ಷಮಿಸಿಬಿಡು, ಇನ್ನೊಮ್ಮೆ ಮಾಡಲ್ಲಕ್ಕಿ. ನಾ ಹೇಳ್ತೀನಂತ, ತಪ್ಪಾಗ್ಯದವ, ಆಕಿನ ಪರವಾಗಿ ನಾ ನಿನ್ನ ಕಾಲು ಬಿದ್ದು ಹೇಳ್ತೀನಿ, ತಪ್ಪಾಗ್ಯದ ನಮ್ದು. ಇನ್ನೊಮ್ಮೆ ನಿನಗೇನು ಅಣ್ಣಾದಂಗೆ ನಾ ನೋಡ್ಕೋತೀನಂತ, ಇದೊಂದು ಸತಿ ಬಿಟ್ಟು ಬಿಡು ಆಕಿನ. ರೀ, ಈಕೆ ಗೀತಾಗ ಮಾತ್ರ ಸುಮ್ಮ ಬಿಡಬೇಡ್ರಿ. ನಾ ಏನು ಅನ್ಲಾರ್ದ ನನ್ನ ಕೆರೆ ಕೆಡವಿ ನನಗೆ ಈ ಪರಿಸ್ಥಿತಿ ತಂದಿಟ್ಟಾಳ. ಈಕೆಗೆ ಮಾತ್ರ ಸುಮ್ಮ ಬಿಡಬೇಡ್ರಿ. ಸವಿತಾ, ನೀ ಯಾಕಟಿ ಚಿಂತೆ ಮಾಡಾಕತ್ತಿ? ನಾ ಸುಮ್ ಬಿಡ್ತೀನಿ ಇವ್ರನ್ನ. ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ತಂದಾರ ಅಂದ ಮ್ಯಾಗ ನಾ ಹೆಂಗೆ ಸುಮ್ಮಿರ್ತಿರ್ಬೇಕು? ಶಿವಣ್ಣ, ಈ ಹಡಿಬಿಟ್ಟಿನ ಮಾತ್ರ ಸುಮ್ಮ ಬಿಡೋದು ಬೇಡ. ಅದೇಂಗ ನಾ ಸುಮ್ಮನೆ ಬಿಡ್ತಿರ್ಬೇಕ್ರಿ ಕೈತಕ್ಕರ? ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ತಂದಾಳ ಅಂದ ಮ್ಯಾಗ ನಾ ಹೆಂಗೆ ಸುಮ್ಮಿರ್ತಿರ್ಬೇಕು? ಪಂಚಾಯತಿ ಕಟ್ಟಿ ಕೂಡ್ಸೋನ, ನ್ಯಾಯ ಮಾಡೋನ ನಾನು. ಶಿವಣ್ಣ, ನನ್ನ ಹೆಂಡತಿ ಪರವಾಗಿ ನಾ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಇದೊಂದು ಸತಿ ಬಿಟ್ಟು ಬಿಡಪ್ಪ. ಮಂದಿ ಕುಡಿಸಿ ನಮ್ಮ ಮಾನ ಮರ್ಯಾದೆ ತೆಗಿಬೇಡ, ಇದೊಂದು ಸತಿ ಬಿಟ್ಟು ಬಿಡು. ನಾ ಸರಿಯಾಗಿ ಪಾಠ ಕಲಿಸ್ತೀನಿ ನನ್ನ ಹೆಂಡತಿಗೆ. ಅದೇಂಗಕ್ಕೈತಿ? ಏನಾರ ಹೆಚ್ಚು ಕಮ್ಮಿ ಆಗಿ ನನ್ನ ಹೆಂಡತಿ ಸತ್ತಿದ್ಲಂದ್ರೆ ಯಾರು ನೋಡ್ಕೋತಿದ್ರ ನನ್ನ ಮಕ್ಕಳನ್ನ? ಶಿವ್, ತಪ್ಪಾಗ್ಯದಂತ ಹೇಳತ್ತೇವಲ್ಲ, ಈಗೆಲ್ಲ ಆರಾಮಾಗೈತಲ್ಲ. ಇದೊಂದು ಸತಿ ಬಿಟ್ಟು ಬಿಡು, ಇನ್ನೊಂದು ಸತಿ ಹಿಂಗೆ ಆಲಾರ್ದಂಗೆ ನಾವು ನೋಡ್ಕೋತೇವಂತೆ. ಇದೊಂದು ಸತಿ ಕ್ಷಮಿಸ್ಬಿಡಪ್ಪ, ನಿನ್ನ ಕಾಲು ಹಿಡ್ಕೋತೇವಿ. ಹಿರೇ ಮನುಷ್ಯರಾಗಿ ಏನ್ ಮಾತಾಡ್ತೀಯ ಶಾರದಕ್ಕ? ಬುದ್ಧಿಗೆ ದೈತೇನಿಲ್ಲ, ಮಾಡೋದೆಲ್ಲ ಮಾಡ್ಯಾಳ ನಿನ್ ಸೊಸಿ, ಕ್ಷಮಿಸ್ಬಿಡು ಅಂತ ಹೇಳ್ತಿ. ನಾಚಿಕ್ ಬರಂಗಿಲ್ಲ ನಿನಗೆ ಹೇಳಾಕ? ಏನೋ ಶಿವಣ್ಣ ಜಲ್ದಿ ಬಂದ ಕೇಕಿಸಿಂದ್ರ ಹಂಗ ಬಡ ಬಡ ದವಾಖಾನೆ ಕರ್ಕೊಂಡ್ ಬಂದಿವಿ. ಅಲ್ಲಿ ಯಾರು ಮಂದಿ ಇರ್ಲಿಕ್ಕಂದ್ರ ಆಕಿನ ಗತಿ ಏನಾಗಿರ್ತಿತ್ತು ಟೊತ್ತಿಗೆ? ನಾರ ಏನಂದೇನ್ ಕವಿತಾ, ನನ್ನ ಸೊಸಿ ಮಾಡಿದ ತಪ್ಪ ಅದ, ನಾನು ತಪ್ಪಿ ಅಂತ ಹೇಳಾಕತ್ತೀನಿ. ಏನೋ ಈಗೆಲ್ಲ ಆರಾಮಾಗ್ಯದಲ್ಲ, ಪಂಚಾಯತಿ ಕುಡಿಸಿ ನಮ್ಮ ಮಾನ ಮರ್ಯಾದೆ ತೆಗಿಬೇಡ್ರಿ ಅಂತ ಹೇಳಾತ್ತೀನಿ, ಬೇಡ್ಕೊಳಕತ್ತೀನಿ ಅವ ಹಿರೇ ಮನುಷ್ಯರಾಗಿ. ನೀವ್ ಯಾರು ಏನ್ ಹೇಳಿದ್ರು ಕೇಳಂಗಿಲ್ಲ. ನಿಮ್ಮ ಸೊಸಿ ನನ್ನ ಹೆಂಡತಿ ಹೆಂಗ ಕೆರೆ ಕೆಡವಿದ್ಲು? ನ್ಯಾಯ ಆಗಬೇಕು, ಯಾರ್ರಾಗ ಒಂದು ನ್ಯಾಯ ಆಗಬೇಕು. ಶಿವಣ್ಣ, ಹೋಗ್ಲಿ ಬಿಡು ಶಿವಣ್ಣ. ಹೆಣ್ಮಕ್ಳು ಜಗಳ ಹೆಣ್ಮಕ್ಳಿಗಿರ್ಲಿ, ನಾವ್ ಯಾಕೆ ತಲೆ ಹಾಕೊಂಬದ್ರಾಗ? ಈಗ ಏನಾಗಿಲ್ಲಲ್ಲ ನಿನ್ನ ಹೆಂಡತಿಗೆ. ಇವ್ರ ಸಲಂದ ನಮ್ಮ ನಡುವಲ್ ಜಗಳ ಬರ್ತೈತಿ. ಬ್ಯಾಡು ಶಿವಣ್ಣ, ತಪ್ಪಾಗ್ಯದಂತ ಹೇಳತ್ತೇವಿಲು, ಬಿಟ್ಟು ಬಿಡು ಇದೊಂದ್ ಸತಿ. ಇದನ್ನೇ ಮುಂದುವರ್ಸೋದ್ರಾಗ ಏನೈತಿ? ನಾನು ಮುಂದುವರೆಸ್ತಿದ್ದಿದ್ದಿಲ್ಲ, ಹೋಲ್ ಬಿಡು ಅಂತ ಬಿಡುತ್ತಿದ್ದೆ. ನನ್ನ ಹೆಂಡತಿ ಕೆರೆ ಬಿದ್ದು ಒದ್ದಾಡಕತ್ರ ಹೊರಗೆ ತಂದು ಹಾಕಿದ್ರೆ ನಿನ್ನ ಹೆಂಡತಿ ನೋಡಿ ನಗಾಕತ್ತಾಳ. ನನಗೆ ಎಷ್ಟು ಸಂಕಟ ಆಗಿರಬಾರ್ದು. ಆ ಸಂಕಟಕ್ಕರ ನಾ ಪಂಚಾಯತಿ ಕೂಡ್ಸವ ಅಂದ್ರೆ ಕೂಡ್ಸವ. ಏ ಶಿವ್, ಆಕಿನ ಬಲಿ ಬುದ್ಧಿಲ್ಲೋ? ಬುದ್ಧಿದ್ರೆ ಆಕೆ ಯಾಕೆ ಹಿಂಗೆ ಮಾಡ್ತಿದ್ಲ? ನನ್ನ ಬಳಿ ಬುದ್ಧಿಲ್ಲ, ಅದಕ್ಕೆ ನಾನು ಪಂಚಾಯತಿ ಕೂಡಿಸ್ತೀನಿ. ಇಟ್ಟು ಬೇಡ್ಕೊಳಕತ್ತೆ ಶಿವ್, ಒಂದಿಟ್ಟು ನಮ್ಮ ಮಾತು ಕೇಳ. ಹಿಂಗ್ಯಾಕೆ ಮಾತಾಡಕತ್ತಿ? ತಪ್ಪಾಗ್ಯದಂತ ಹೇಳಕತ್ತೇವಿಲ್ಲ. ಶಿವಣ್ಣಾರ, ನಂದು ತಪ್ಪಾಗೈತ್ರಿ ಶಿವಣ್ಣಾರ. ಇನ್ನೊಮ್ಮೆ ನಿಮ್ಮ ಹೆಂಡತಿ ತಂಟೆಗೆ ಬರೋದಿಲ್ರಿ. ನಿಮ್ಮ ಹೆಂಡತಿ ತಂಟೆಗೆ ಬರೋದಿಲ್ಲ ಅಂದ್ರೆ ಬರೋದಿಲ್ರಿ. ಇದೊಂದು ಸತಿ ನನಗೆ ಕ್ಷಮಿಸಬೇಡ್ರಿ. ದಯವಿಟ್ಟು ಪಂಚಾಯತಿ ಕೂಡಿಸಬೇಡ್ರಿ. ಕೂಡಿಸಿ ನಮ್ಮ ಮಾನ ಮರ್ಯಾದೆ ಕಳಿಬೇಡ್ರಿ ಶಿವಣ್ಣಾರ. ಇದು ಒಂದು ಸತಿ ಬಿಟ್ಟು ಬಿಡ್ರಿ. ಆಹಾ, ಊರು ಬಿಡಾಡಿ ಮೊಸಳಿ ಕಣ್ಣೀರ್ ಹಾಕೋತ ಹೇಳಿದಿವಿ. ಏನಂದಿದ್ದಾವಲ್ಲಿ ಬಿಡಾಡಿ ನಿನಗ? ಒಂದ್ ಈಗ ನೋಡೋಗಿ ಅವ ನೀರ್ ಸಿಡಾತ ಬಂದಿದ್ವಿ. ಅಟ್ಟಕ್ಕ ಹೊಡೆದಲ್ಲ ನೀನು, ಹೊಡೆದ ಕೆರೆ ಕೆಡುವುದಕ್ಕಿನ್ನ. ಕವಿತಾ, ಈ ಜಗಳ ಹತ್ತಿದ್ದ ನಿನ್ನಿಂದ. ನೀ ಅಂದಿರ್ಲಿಕ್ಕಂದ್ರೆ ನಾ ಯಾಕೆ ಹೊಡಿತಿದ್ದೆ? ಅಕ್ಕಿಯಾರ ನನಗೆ ಯಾಕೆ ಜಗಳ ಗಂಟೆ ಅಂತಿದ್ಲ? ನೀ ಮಾಡಿದಕ್ಕ ಇದೆಲ್ಲ ಆಗಿದ್ದ. ಮತ್ತ ಇನ್ನ ಏನೇನು ಹೇಳ್ತಿ ಹೇಳ? ಕವಿತಕ್ಕರಿ, ನೀವೇನು ತಲೆ ಹಾಕೊಳಕ್ ಹೋಗ್ಬೇಡ್ರಿ. ನನಗ್ ಗೊತ್ತೈತ್ರಿ ಯಾರು ಹೆಂಗದಾರ ಅಂತೇಳಿ. ನೋಡ ಶಿವಣ್ಣ, ಹೆಂಗ್ ಹೇಳಕತ್ತಾಳ ಈಗ? ಮಾಡೋದೆಲ್ಲ ತಾ ಮಾಡ್ಯಾಳ, ನನ್ನಿಂತ್ರ ಆಗ್ಯದತ್ತ ನೋಡಿದ. ಸವಿತಾ ಅವಾಗ ಹೇಳಿದ್ಲ ನನಗ, ಕರ್ಕೊಂಡು ಹೋಗೋದು ಬೇಡ, ಜಗಳ ತಕ್ಕೋತಾಳ ಅಂತೇಳಿ. ನಾನು ಏನೋ ಶಾರದಕ್ಕೆ ಹೇಳಾಕತ್ತಾಳಲ್ಲ ಅಂತೇಳಿ ಕರ್ಕೊಂಡು ಹೋದೆ. ಸರಿಯಾಗಿ ಪಾಠ ಕಲಿಸಿದ್ಲ ಮಗ. ಹಂಗಾರಿ ಕವಿತಕ್ಕರ, ಮಾಡೋದೆಲ್ಲ ಮಾಡುವುದು ಮತ್ತೊಬ್ಬರ ಮ್ಯಾಗ ಹಾಕಿ ಕುಂದ್ರುದು. ಶಿವಣ್ಣ, ದೊಡ್ಡವಾಗಿ ಚಂದಗ ಮಾತಾಡ. ಏನೇನ್ ಚಂದಗ ಮಾತಾಡ್ಬೇಕ? ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ತಂದಾಳ, ಮತ್ತೆ ಚಂದಗ ಮಾತಾಡ್ಬೇಕತ್ತ. ನಿನ್ ಹೆಂಡತಿಗೆ ಈ ಪರಿಸ್ಥಿತಿ ತಂದಿಲ್ಲ ಅಂತ ಹೇಳಾಕತ್ತಿಲ್ಲ, ಚಂದಗ ಮಾತಾಡ ಅಂತ ಹೇಳತ್ತೀನಿ ಏನ? ಏ ಸುಮ್ಮಿರು. ನೀನು ಎದಕ್ಕೆ ವಾಚಾಕೋತಿ? ನೀನು ಆಕೆ ನಂಗೆ ಎದಕ್ಕೆ ಜಗಳ ತೆಗ್ಯಾಕ ಹೋತಿ? ಸುಮ್ಮನೆ ಇರು. ಯವ್ವ, ನೀ ಸುಮ್ ಇದ್ ಬಿಡ. ನಾನು ಎಷ್ಟೊತ್ತಾಯ್ತು ನೋಡಾಕತ್ತೀನಿ. ತಪ್ಪು ಮಾಡ್ಯಾಳ, ಇಲ್ಲ ಅನ್ನಂಗಿಲ್ಲ. ತಪ್ಪು ಮಾಡಿ ಕ್ಷಮೆನೂ ಕೇಳೇವಿಲ್ಲ ಅವ. ಕ್ಷಮಿಸ್ಲಿ ಬಿಡ್ಲಿ, ಏನಾರ ಚಂದಾಗ ಮಾತಾಡ್ಬೇಕು. ಅದು ಬಿಟ್ಟು ಹಂಗ ಹಿಂಗ ಅಂದ್ರ ಚಲೋ ಇರಂಗಿಲ್ಲ ಮತ್ತ. ಹೋಲ್ ಬಿಡು, ಏನಾರ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಾಕ ಹೋಲ್ ಬಿಡ. ಅಲ್ರಿ ಕೈತಕಾರ, ಆ ಪರಿ ಹೇಳಾಕತ್ತೀರಿ. ನೀವೇನು ಅನ್ಲಾರ್ದೆ ನನ್ನ ಹೆಂತ ಹೆಂಗ್ ಬಂದ್ ಹೊಡಿತಾಳ? ನೀವಕಿಗೆ ಏನಾರ ಅಂದಲೇ ನನ್ನ ಹೆಂತ ಬಂದ್ ಹೊಡ್ತಿರ್ಬೇಕಲ್ಲ. ನೀವ ಬಹು ಕಡಿಮೆ ಬಿದ್ದಿದ್ ನೋಡಿ ಹೆಂಡತಿ ಪರವಾಗಿ ಮಾತಾಡಕ. ಕವಿತಕ್ಕರ, ನಾ ಏನ್ ನನ್ನ ಹೆಂತಿದ್ದಾಳ ಅಂತೇಳಿ ಆಕಿನ ವಹಿಸ್ಕೊಂಡು ಮಾತಾಡಕತ್ತಿಲ್ರಿ. ನೀವೇನಾರ ಅಂದಲೇ ಆಕಿ ಬಂದ್ ಹೊಡೆದಿರ್ಬೇಕಲ್ರಿ. ನೀವ್ ಯಾಕೆ ಜಗಳ ಗಂಟಿ ಅನ್ಬೇಕು? ರೀ, ನಂದೇನು ತಪ್ಪಿಲ್ರಿ. ನನ್ನ ಪಡೆನ ಅರ್ಬಿ ಮಗ್ಯಾಕತ್ತಿದ್ದಾರೆ ಇವರ ಕವಿತಕ್ಕರ. ನೀರ್ ಸಿಡಾತವ ನೋಡೋಗಿ ಅಂದ್ರ ಅದಕ್ಕ ನಾ ಕೆರಿ ಅಂದ್ರ ನೀರ್ ಸಿಡಿವರಿ, ನೀವು ಬೇಕಂದ್ರ ಮಗೇರಿ ಅಷ್ಟೇ ಅಂದಿನ್ರಿ. ಅಷ್ಟಕ್ಕ ಮಾತಿಗೂ ಜಗಳ ಗಂಟಿ
ಜಗಳ ಗಂಟಿ ಏನಾಗತ್ತೀರಿ ಒಂದ್ ಎರಡ್ ಸತ ಅಂದ್ರೆ ನನಗೂ ಏನು ಅನಿಸ್ತಿದೆ ಇದಿಲ್ರಿ ಬರೀ ಪದೇ 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 ಅದೇ ಅನೇಕತನ ಮನಸ್ಸಿಗೆ ಕೆಟ್ಟ ಅನ್ನಿಸ್ತ್ರಿ ಅದಕ್ಕೆ ಒಂದ್ ಈಟ ಹೊಡೆದಾರಿ ಅಷ್ಟೇ ರೀ ನಾ ಏನು ಮಾಡಿಲ್ರಿ ನೋಡ್ರಿ ಕವಿತಕ್ಕರ ಎಲ್ಲ ನಿಮ್ದ ತಪ್ಪಿಟ್ಕೊಂಡು ನನ್ನ ಹೆಂಡತಿ ಮ್ಯಾಗ ಹಾಕ್ತೀರಿ ನೀವೆದಕ್ಕೆ ಅನ್ಬೇಕಾಗಿತ್ರಿ ನನ್ನ ಹೆಂಡತಿಗೆ ಜಗಳ ಗಂಟಿ ಅಂತ ಹೇಳಿ ಏ ಬಾಯಿ ಮುಚ್ಚ ನಾನ ನನ್ನ ಕಣ್ಣಾರ್ಲೆ ನೋಡಿನಿ ನಿನ್ ಹೆಂಡತಿ ನಕ್ಕೋತ್ ನಿಂದಿರ್ತಾಳ ನನ್ನ ಹೆಂಡತಿಗೆ ಏನಾರ ಆದ್ರೆ ಎಟ್ಟರ ಇರ್ಬೇಕು ನನ್ನ ಹೆಂಡತಿ ನಕ್ಕಿ ತಟ್ಟೆ ಕಂಡೈತಿ ನಿನ್ ಹೆಂಡತಿ ಜಗಳ ಗಂಟಿ ಅಂದಿದ್ ಗೊತ್ತಿಲ್ಲ ನಿನಗೆ ಹ್ಞೂ ಮತ್ತೆ ನಿನ್ ಹೆಂಡತಿ ಜಗಳ ಗಂಟಿನೇ ಅದಾಳ ಜಗಳ ಗಂಟಿ ಇದ್ದಲ್ಲೇ ಅಂದಾರ ಅವ್ರು ನಿನ್ ಹೆಂಡತಿನೇ ಜಗಳ ಗಂಟಿ ಇರ್ಲಿಕ್ಕಂದ್ರೆ ಇವ್ರು ಅಂದಿದ್ದು ಯಾಕೆ ಮನ್ಸಿಗೆ ಹಚ್ಕೋಬೇಕು ಭಾರಿ ಅದಿ ನೋಡೋ ಶಿವಣ್ಣ ನೀನು ದೊಡ್ಡವಾಗಿ ಏನ್ ಮಾತಾಡ್ತಿ ಬುದ್ಧಿರ ಐತಿಲ್ ನಿನಗ ನನಗೆ ಬುದ್ಧಿದ್ದಲ್ಲೇ ನಾನು ಪಂಚಾಯಿತಿ ಕಟ್ಟಿ ಕೊಡಿಸ್ತೀನಿ ಅಂತ ಹೇಳಿನಿ ಕುಡಿಸ್ ಏನ್ ಮಾಡ್ತಿ ಮಾಡ ನಾನು ನೋಡ್ತೀನಿ ಹಾ ನೋಡಕತ್ತಿಲ್ಲ ನಾಳೆ ಮುಂಜಾನೆ ಎಟ್ಟೋತಿದ್ರು ಪಂಚಾಯಿತಿ ಕಟ್ಟಿ ಬರ್ರಬೇಕು ನೀವು ಬರ್ತೇ ತಗೋ ಅದ್ರಾಗೇನ ನನ್ನ ಹೆಂಡತಿಗೆ ಏನೋ ಅನ್ಲಾರ್ದ ಏಕೇನ್ ಮಾಡಿಲ್ಲಲ್ಲ ಮಾತಿಗೂ ಜಗಳ ಗಂಟಿ ಅಂದಲೇ ಕೇಕ್ ಸಿಟ್ಟು ಬಂದು ಏನೋ ಒಂದೇಟ್ ಹೊಡೆದಾಳ ಅದ್ರಾಗೇನೈತಿ ಬರ್ತೇ ತಗೋ ಕುಡಿಸ್ ನೀ ಹಾ ಕುಡಿಸ್ತೀನಿ ತಗೋ ನೀ ಏನ್ ಹೇಳ್ತಿ ಅದು ಹೇಗಿತ್ತಾ ನಡಿ ನಾ ಹೋಗು ನಿನ್ನ ಇಲ್ಲೇನೈತಿ ಶಿವ ನನ್ನ ಮಗ ಸಿಕ್ನಾಗ ಏನೇನ ಮಾತಾಡಿದ ಮನಸ್ಸಿಗೆ ಹಾಕೋಬೇಡ ಯಪ್ಪ ಇದೊಂದ್ ಸತಿ ಬಿಟ್ಟು ಬಿಡು ಪಂಚಾಯಿತಿ ಕುಡಿಸಿ ನಮ್ಮ ಮಾನ ಮರ್ಯಾದೆ ತೆಗಿಬೇಡ ನನ್ನ ಸೊಸೆಗೆ ನಾ ಬುದ್ಧಿ ಕಲಿಸ್ತೀನಂತ ನೋಡು ಶಿವನ ಹಿರೇ ಮನುಷ್ಯರಾಗಿಟ್ಟು ಬೇಡ್ಕೊಳಕತ್ತೀನಿ ಏನ್ ಮಾಡ್ತೀನಿ ನೋಡಪ್ಪ ನಿನಗ್ ಬಿಟ್ಟಿದ್ದೆ ಸವಿತಾ ಸವಿತಾ ಹೆಂಗದವ ಈಗ ನೀವ್ಯಾಕೆ ಬರಕ್ ಹೋಗಿದ್ರಿ ಯಾಕಾರ ಅದ್ರಾಗೇನಿ ಶಿವನ ನನ್ನ ಗೆಳತಿದಾಳ ನನ್ನ ಗೆಳತಿಗೆ ನಾ ವಿಚಾರಿಸ್ಲಾರ್ದೆ ಮತ್ತೆ ಯಾರು ವಿಚಾರಿಸ್ತಾರ ಈಗ ಸ್ವಲ್ಪ ಆರಾಮ್ ಅನ್ಸದ ಸವಿತಾ ಮನೆಗೆ ಹೋಗೊಮ್ಮೆ ಇನ್ನೊಂದೆರಡು ದಿನ ಇಲ್ಲೇ ದವಾಖಾನೆಗಿರ್ತೀಯ ಮನೆಗೆ ಹೋಗಮ್ರಿ ಇಲ್ಲೇನು ಬೇಡ ಇಲ್ಲೇ ಇದ್ರೆ ಏನೋ ಮನಸ್ಸು ಕೆಡ್ತೈತಿ ಅಲ್ಲೇ ಮನೆಗೆ ಹೋಗಿ ಆರಾಮ್ ಮಾಡ್ಕೋತೀನಂತ ಮನೆಗೆ ಹೋಗಮ್ರಿ ನೋಡ್ರಿ ಅವ್ರಿಗಂತ್ರ ಈ ಪೂರ್ತಿ ಆರಾಮಾಗೈತಿ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ಬೋದು ಗುಳಿಗೆ ಬರೆದು ಕೊಡ್ತೀನಿ ತಗೊಂಡು ಹೋಗ್ರಿ ಹ್ಞೂ ರೀ ಡಾಕ್ಟ್ರೆ ನಿಮ್ಮ ಋಣ ನಾ ಈ ಜನ್ಮದಾಗ ತೀರ್ಸೋಕ್ಕಾಗಲ್ರಿ ನಾನು ಹೆಂಡ್ತಿನ ಬದುಕಿಸ್ಕೊಟ್ಬಿಟ್ರಿ ನೀವು ಥ್ಯಾಂಕ್ಸ್ ರೀ ಡಾಕ್ಟ್ರೆ ಥ್ಯಾಂಕ್ಸ್ ಅದ್ರಾಗ ಏನೈತಿ ಇದು ನನ್ನ ಕರ್ತವ್ಯ ಅಲ್ಲಿ ನೀವು ಹೊರಗೆ ನಾನು ಚೇಂಬರಿಗೆ ಬಂದು ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ ತಗೊಂಡು ಹೋಗ್ಬಿಡ್ರಿ ಆಯ್ತು ರೀ ಡಾಕ್ಟ್ರೆ